ಶೋಲ್ಡರ್ ಜಾಯಿಂಟ್, ನೀ ಜಾಯಿಂಟ್ ಆದಮೇಲೆ ಸೆಕೆಂಡ್ ಕಾಮನ್ ಜಾಯಿಂಟ್ ಪೈನ್ ಬರೋದು ಅಂದರೆ ಯಂಗ್ಸ್ಟರ್ಸ್ ಆಗಲಿ, ಓಲ್ಡ್ ಏಜ್ ಆಗಲಿ, ಮಿಡಲ್ ಏಜ್ ಆಗಲಿ, ಕಾಮನ್ ಜಾಯಿಂಟ್ ಏನಕ್ಕೆ ಇದು ಕಾಮನ್ ಅಂದರೆ ರೇಂಜ್ ಆಫ್ ಮೂಮೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಈ ರೊಟೇಟರ್ ಕಫ್ ಟೆಂಡಾನ್ ಸುತ್ತ ಸಬ್ ಅರಕ್ನಾಯ್ಡ್, ಸಬ್ ಡೆಲ್ಟಾಯ್ಡ್ ಬರ್ಸಾ ಅಂತ ಇರುತ್ತೆ. ಏನಾದರೂ ವೇರ್ ಆ್ಯಂಡ್ ಟೇರ್ ಆಗಿ ಏನಾದರೂ ಜಾಸ್ತಿ ಸ್ಟ್ರೆಸ್ ಆದ್ರೂ ಈ ಬರ್ಸಾ ಇನ್ಫ್ಲೇಮ್ ಆಗಿಬಿಟ್ಟು ನೀರು ಬಂದ್ಬಿಟ್ಟು ಅದೊಂದು ಒನ್ ಆಫ್ ದ ಕಾಸ್ ಆಫ್ ಶೋಲ್ಡರ್ ಜಾಯಿಂಟ್ ಪೇನ್. ಒಂದು ಆಕ್ರೋಮಿಯೋಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ, ಅದನ್ನು ಆರ್ಥ್ರೈಟಿಸ್, ಆರ್ಥ್ರೋಸಿಸ್ ಆರ್ ಆರ್ಥ್ರೋಪತಿ ಏನಾದರೂ ಪ್ರಾಬ್ಲಮ್ ಅಂದರೆ ದಿಸ್ ಜಾಯಿಂಟ್ ಆಲ್ಸೋ ವಿಲ್ ಕಾಸ್ ಪೈನ್. ಫಾಸ್ಟ್ ಬೌಲರ್ಸ್, ಟೆನ್ನಿಸ್ ಪ್ಲೇಯರ್ಸ್ ತುಂಬ ಮೂಮೆಂಟ್ ಇರುತ್ತೆ. ಬ್ಯಾಡ್ಮಿಂಟನ್ ಅಂದರೆ ಶಾರ್ಟ್ ಹೊಡಿತಾರೆ, ಬೌಲರ್ಸ್ ಅಂದರೆ ಬಾಲ್ ಆಗಬೇಕು. ಸೊ ಈ ಜಾಯಿಂಟ್ ತುಂಬ ಮೂಮೆಂಟ್ ಅವ್ರಿಗೇನಾಗುತ್ತೆ, ರೊಟೇಟರ್ ಕಫ್ ಮಸಿಲ್ ಟೆಂಡಾನ್ ಸ್ಟೇರ್ ಇರ್ಬೋದು. ಹಲೋ, ನಾನು ಡಾಕ್ಟರ್ ವಿದ್ಯಾ ಭಂಡಾರು, ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಆ್ಯಂಡ್ ಕ್ಲಿನಿಕಲ್ ಹೆಡ್ ಎಪಿಯಾನ್ ಬ್ಯಾಂಗ್ಳೂರ್, ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ. ಈಗ ನಾನು ಇವತ್ತು ಶೋಲ್ಡರ್ ಜಾಯಿಂಟ್ ಬಗ್ಗೆ ಮಾತಾಡ್ತೀನಿ. ಶೋಲ್ಡರ್ ಜಾಯಿಂಟ್, ನೀ ಜಾಯಿಂಟ್ ಆದಮೇಲೆ ಸೆಕೆಂಡ್ ಕಾಮನ್ ಜಾಯಿಂಟ್ ಪೈನ್ ಬರೋದು ಅಂದರೆ ಯಂಗ್ಸ್ಟರ್ಸ್ ಆಗಲಿ, ಓಲ್ಡ್ ಏಜ್ ಆಗಲಿ, ಮಿಡಲ್ ಏಜ್ ಆಗಲಿ, ಕಾಮನ್ ಜಾಯಿಂಟ್ ಏನಕ್ಕೆ ಇದು ಕಾಮನ್ ಅಂದರೆ ರೇಂಜ್ ಆಫ್ ಮೂಮೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ ಈ ಜಾಯಿಂಟ್. ಅಂದರೆ ಇದು ನಾರ್ಮಲ್ ನೀ ಜಾಯಿಂಟ್ ತೊಗೊಳ್ಳಿ, ಹಿಪ್ ಜಾಯಿಂಟ್ ತೊಗೊಳ್ಳಿ, ಎರಡೇ ಮೂಮೆಂಟ್ಸ್, ಇದರ ಫ್ಲೆಕ್ಷನ್, ಎಕ್ಸ್ಟೆನ್ಷನ್. ಇದು ಆ ಥರ ಅಲ್ಲ, ಎಲ್ಲ ರೊಟೇಷನ್ ಮೂಮೆಂಟ್ಸ್, ಅಬ್ಡಕ್ಷನ್, ಅಡಕ್ಷನ್ ಮತ್ತು ಫ್ಲೆಕ್ಷನ್, ಎಕ್ಸ್ಟೆನ್ಷನ್ ಎಲ್ಲ ಇರುತ್ತೆ. ಇದರಿಂದ ಈ ಜಾಯಿಂಟ್ ದಿಸ್ ಈಸ್ ಮೋರ್ ಪ್ರೋನ್, ಅಂದರೆ ಜಾಸ್ತಿ ಇಂಜುರೀಸ್ ಆಗುತ್ತೆ ಶೋಲ್ಡರ್ ಜಾಯಿಂಟಲ್ಲಿ. ಕಾಮನ್ ಕಾಸಸ್ ಏನೇನಿರುತ್ತೆ ಶೋಲ್ಡರ್ ಜಾಯಿಂಟ್ ಪೈನ್ಗೆ? ಶೋಲ್ಡರ್ ಜಾಯಿಂಟ್ ಇದು ಕನೆಕ್ಷನ್ ಥೊರಾಕ್ಸ್ಗೆ ಮತ್ತು ಅಪ್ಪರ್ ಲಿಂಬ್ಗೆ, ಇದು ಒಂದು ಕನೆಕ್ಷನ್. ಇದು ಸ್ಕ್ಯಾಪುಲಾಕ್ಕೆ ಮತ್ತು ಹ್ಯೂಮರಸ್ ಅಂತ ಆರ್ಮ್ ಬೋನ್. ಸ್ಕ್ಯಾಪುಲಾ ನಮಗೆ ಬ್ಯಾಕ್ ಬೋನ್. ಅದು ಈ ಸ್ಕ್ಯಾಪುಲಾಕ್ಕೆ ಮತ್ತು ಹ್ಯೂಮರಸ್ ಮಧ್ಯದ ಫಾರ್ಮ್ ಆಗಿರೋದು ಗ್ಲಿನೋ ಹ್ಯೂಮರಲ್ ಜಾಯಿಂಟ್. ದಿಸ್ ಇಸ್ ದ ಜಾಯಿಂಟ್ ಬಿಟ್ವೀನ್ ದ ಆರ್ಮ್ ಆ್ಯಂಡ್ ದ ಥೊರಾಕ್ಸ್. ಈ ಜಾಯಿಂಟ್ ಇಟ್ಸ್ ಎ ಸ್ಮಾಲ್ ಬಾಲ್ ಲಾರ್ಜ್ ಇರುತ್ತೆ, ಸಾಕೆಟ್ ವಿಲ್ ಬಿ ವೆರಿ ಸ್ಮಾಲ್. ಆ ಸಾಕೆಟ್ ಸ್ಮಾಲ್ ಆಗಿರೋದ್ರಿಂದನೇ ನಮಗೆ ಅಷ್ಟೊಂದು ರೇಂಜ್ ಆಫ್ ಮೋಷನ್ಸ್ ಇರುತ್ತೆ. ಬಟ್ ಅಷ್ಟು ರೇಂಜ್ ಆಫ್ ಮೋಷನ್ಸ್ ಇದ್ರೂ ಕಾಮನ್ ಆಗಿ ಇಂಜುರೀಸ್ ಬರುತ್ತೆ ಅಲ್ವ. ಅದಕ್ಕೆ ಟು ಸಪೋರ್ಟ್ ದೇರ್ ಆರ್ ರೊಟೇಟರ್ ಕಫ್ ಟೆಂಡಾನ್ಸ್. ಈ ರೊಟೇಟರ್ ಕಫ್ ಟೆಂಡಾನ್ಸ್ ಅಂತ 4 ಮಸಿಲ್ಸ್ ಟೆಂಡಾನ್ಸ್ 4 ಇರುತ್ತೆ ಶೋಲ್ಡರ್ ಜಾಯಿಂಟ್ ಸುತ್ತ. ಅದು ಒಂದು ಏನು ಸಬ್ಸ್ಕ್ಯಾಪುಲಾರಿಸ್, ಬೈಸೆಪ್ಸ್, ಸುಪ್ರಾಸ್ಪೈನೇಟಸ್, ಇನ್ಫ್ರಾಸ್ಪೈನೇಟಸ್ ಅಂಡ್ ಟೀರಿಸ್ ಮನಸ್. ಸೊ ಈ ಇನ್ಫ್ರಾಸ್ಪೈನೇಟಸ್, ಟೀರಿಸ್, ಸುಪ್ರಾಸ್ಪೈನೇಟಸ್ ಆ್ಯಂಡ್ ಸಬ್ಸ್ಕ್ಯಾಪುಲಾರಿಸ್ ಈ 4 ರೊಟೇಟರ್ ಕಫ್ ಮಸಲ್ಸ್ ಆ್ಯಂಡ್ ಟೆಂಡಾನ್ಸ್. ಸೊ ಕಾಮನ್ ಪೇಯ್ನ್ ಬರೋದು ಈ ರೊಟೇಟರ್ ಕಫ್ ಇಂಜುರಿಯಲ್ಲಿ. ಈ ರೊಟೇಟರ್ ಕಫ್ ಇಂಜುರಿನೂ ಕಾಮನ್ ಟೆಂಡಾನ್ ಯಾವುದು ಡ್ಯಾಮೇಜ್ ಆಗಿರೋದು ಅನ್ನೋದು ದಿಸ್ ಸುಪ್ರಾಸ್ಪೈನೇಟಸ್. ಇದು ಒನ್ ಆಫ್ ದ ಕಾಸ್. ಇನ್ನೊಂದು ಕಾಸ್ ಏನಿರುತ್ತೆ, ಈ ರೊಟೇಟರ್ ಕಫ್ ಟೆಂಡಾನ್ ಸುತ್ತ ಸಬ್ ಅರಕ್ನಾಯ್ಡ್, ಸಬ್ ಡೆಲ್ಟಾಯ್ಡ್ ಬರ್ಸಾ ಅಂತ ಇರುತ್ತೆ. ಏನಾದರೂ ವೇರ್ ಆ್ಯಂಡ್ ಟೇರ್ ಆಗಿ ಏನಾದರೂ ಜಾಸ್ತಿ ಸ್ಟ್ರೆಸ್ ಆದ್ರೂ ಈ ಬರ್ಸಾ ಇನ್ಫ್ಲೇಮ್ ಆಗಿಬಿಟ್ಟು ನೀರು ಬಂದ್ಬಿಟ್ಟು ಅದೊಂದು ಒನ್ ಆಫ್ ದ ಕಾಸ್ ಆಫ್ ಶೋಲ್ಡರ್ ಜಾಯಿಂಟ್ ಪೇನ್. ಇನ್ನೊಂದು ರೀಸನ್ ಏನು, ಶೋಲ್ಡರ್ ಜಾಯಿಂಟ್ ಆಸ್ಟಿಯೋಆರ್ಥ್ರೈಟಿಸ್. ಅಂದರೆ ಎಲ್ಲ ಜಾಯಿಂಟ್ಸ್ ಥರನೇ ಈ ಜಾಯಿಂಟು ಸವಿಯೋದು ಸ್ಟಾರ್ಟ್ ಆಗುತ್ತೆ. ಸೊ ಜಾಯಿಂಟ್ ಪ್ರಾಬ್ಲಮ್ ಬಂದ್ರೂ ಈ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಈ ಕಡೆ ಸ್ಮಾಲ್ ಜಾಯಿಂಟ್, ಆಕ್ರೋಮಿಯೋಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ. ಇಲ್ಲಿ ಆಕ್ರೋಮಿಯನ್ ಪ್ರಾಸೆಸ್ ಕ್ಲಾವಿಕಲ್ ಮಧ್ಯದಲ್ಲಿ ಒಂದು ಆಕ್ರೋಮಿಯೋಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ, ಅದನ್ನು ಆರ್ಥ್ರೈಟಿಸ್, ಆರ್ಥ್ರೋಸಿಸ್ ಆರ್ ಆರ್ಥ್ರೋಪತಿ ಏನಾದರೂ ಪ್ರಾಬ್ಲಮ್ ಅಂದರೆ ದಿಸ್ ಜಾಯಿಂಟ್ ಆಲ್ಸೋ ವಿಲ್ ಕಾಸ್ ಪೈನ್. ಇನ್ನೊಂದು ಕಾಮನ್ ರೀಸನ್ ಇಂಜುರೀಸಲ್ಲಿ ಏನಾಗುತ್ತೆ ಅಂದರೆ ಗ್ಲಿನೋ ಲೇಬ್ರಮ್ ಅಂತ ಇರುತ್ತೆ. ಅಂದರೆ ಜಾಯಿಂಟ್ ಪಕ್ಕದಲ್ಲಿ ಆ ಲೇಬ್ರಮ್ ಡ್ಯಾಮೇಜ್ ಆಗಿಬಿಟ್ಟು ಪೈನ್ ಬರುತ್ತೆ. ಈ ಶೋಲ್ಡರ್ ಜಾಯಿಂಟ್ ಪೈನ್ ಏನಕ್ಕೆ ರೀಸನ್ಸ್ ಅಂದರೆ ಅರ್ಲಿ ಏಜಲ್ಲಿ ಏನಕ್ಕೆ ಬರುತ್ತೆ, ಮಿಡಿಲ್ ಏಜು ಆರ್ ಓಲ್ಡರ್ ಏಜ್. ಈಗ ಆ್ಯಕ್ಟಿವ್ ಪರ್ಸನ್ಸ್, ಸ್ಪೋರ್ಟ್ ಪರ್ಸನ್ಸ್ ತೊಗೊಳ್ಳಿ, ಲೈಕ್ ಬ್ಯಾಡ್ಮಿಂಟನ್ ಪ್ಲೇಯರ್ಸು, ಫಾಸ್ಟ್ ಬೌಲರ್ಸ್, ಟೆನ್ನಿಸ್ ಪ್ಲೇಯರ್ಸು ತುಂಬ ಮೂಮೆಂಟ್ ಇರುತ್ತೆ. ಬ್ಯಾಡ್ಮಿಂಟನ್ ಅಂದರೆ ಶಾರ್ಟ್ ಹೊಡಿತಾರೆ, ಬೌಲರ್ಸ್ ಅಂದರೆ ಬಾಲ್ ಆಗಬೇಕು. ಸೊ ಈ ಜಾಯಿಂಟ್ ತುಂಬ ಮೂಮೆಂಟ್ ಅವ್ರಿಗೇನಾಗುತ್ತೆ, ರೊಟೇಟರ್ ಕಫ್ ಮಸಿಲ್ ಟೆಂಡಾನ್ ಸ್ಟೇರ್ ಇರ್ಬೋದು, ಇಲ್ಲ ಗ್ಲಿನಾಯ್ಡ್ ಲೇಬ್ರಮ್ ಟೇರ್ ಇರ್ಬೋದು, ಇಲ್ಲ ಅಂದರೆ ಗ್ಲಿನೋ ಹ್ಯೂಮರಲ್ ಲಿಗಮೆಂಟ್ಸ್ ಅಂತ ಸಪೋರ್ಟಿಂಗ್ ಲಿಗಮೆಂಟ್ಸ್ ಇರುತ್ತೆ ಆ್ಯಂಟೀರಿಯರ್, ಅದೇನಾದರೂ ಟೇರ್ ಇರ್ಬೋದು. ಆರ್ ಜಾಯಿಂಟಲ್ಲೇ ಏನಾದರೂ ಆರ್ಥ್ರೋಸಿಸ್ ಬರ್ಬೋದು. ಸೊ ಇದು ಕಾಮನ್ ಯಂಗ್ ಏಜಲ್ಲಿ ಬರುತ್ತೆ. ಓಲ್ಡ್ ಏಜ್ ಪೀಪಲ್ ತೊಗೊಂಡ್ರೆ ಕಾಮನ್ ಆಸ್ಟಿಯೋಆರ್ಥ್ರೈಟಿಸ್ ಸವಿಯೋದು, ಜಾಯಿಂಟ್ ಡಿಜನರೇಟ್ ಆಗೋದು, ಅಂದರೆ ದೇರ್ ಇಸ್ ಎ ಕಾರ್ಟಿಲೇಜ್ ಡ್ಯಾಮೇಜ್ ಆಗೋದು ಮತ್ತು ಲೇಬ್ರಮ್ ಡಿಜನರೇಟ್ ಆಗೋದು. ಸೊ ದಿಸ್ ಈಸ್ ಗ್ಲಿನೋ ಹ್ಯೂಮರಲ್ ಜಾಯಿಂಟ್ ಆರ್ಥ್ರೈಟಿಸ್. ಓಲ್ಡ್ ಏಜ್ ತೊಗೊಳ್ಳಿ, ಅವರಿಗೆ ಸ್ವಲ್ಪ ವೇರ್ ಆ್ಯಂಡ್ ಟೇರಿಂದ ಸುಪ್ರಾಸ್ಪೈನೇಟಸ್, ರೊಟೇಟರ್ ಕಫ್ ಮಸಲ್ ಟೆಂಡಾನ್ಸಲ್ಲಿನೂ
ದೇರ್ ವಿಲ್ ಬಿ ವೇರ್ ಆ್ಯಂಡ್ ಟೇರ್, ಅಂದರೆ ಟೆಂಡಿನೋಪತಿ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ಎಕ್ಸೆಸಿವ್ ಮೂಮೆಂಟ್ ಆ ಮಸಲ್ ಸ್ವಲ್ಪ ಇರಿಟೇಟ್ ಆಗಿಬಿಟ್ಟು ಟೆಂಡಿನೋಪತಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಅದರಿಂದನೂ ಓಲ್ಡ್ ಏಜಲ್ಲಿ ಪೇಯ್ನ್ ಬರುತ್ತೆ. ಇನ್ನೊಂದು ಕಾಮನ್ ಕಾಸ್ ಶೋಲ್ಡರ್ ಪೇಯ್ನ್ಗೆ ಫ್ರೋಝನ್ ಶೋಲ್ಡರ್ ಕಾಮನ್ ಆಗಿ ನಾವೆಲ್ಲಿ ನೋಡ್ತೀವಿ, ಡಯಾಬೆಟಿಕ್ಸ್ ಪೇಷಂಟ್ಸಲ್ಲಿ. ಡಯಾಬೆಟಿಕ್ ಪೇಷಂಟ್ಸು ಇನ್ನೂ ಇಲ್ಲ ಅಂದರೆ ನಾರ್ಮಲ್ ಏಜ್ ರಿಲೇಟೆಡ್ ವಿತೌಟ್ ಎನಿ ಶುಗರ್ ಇಲ್ಲ ಅಂದ್ರೂ ಇದು ಫ್ರೋಝನ್ ಶೋಲ್ಡರ್ ನೋಡ್ತೀವಿ. ಫ್ರೋಝನ್ ಶೋಲ್ಡರ್ ಅಂದ್ರೂ, ಪೆರಿಆರ್ಥ್ರೈಟಿಸ್ ಶೋಲ್ಡರ್ ಅಂದ್ರೂ, ಆರ್ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಎಲ್ಲ ಒಂದೇ ಟರ್ಮಿನಾಲಜಿ. ಇಲ್ಲಿ ಏನಾಗುತ್ತೆ, ಗ್ಲಿನಾಯ್ಡ್ ಲ್ಯಾಬ್ರಮ್ ಸ್ಕ್ಯಾಪುಲಾ ಅದು ಮತ್ತು ಹ್ಯುಮರಸ್ ಮಧ್ಯದಲ್ಲಿ ಗ್ಲಿನೋ ಹ್ಯುಮರಲ್ ಜಾಯಿಂಟಲ್ಲಿ ಅಡೇಷನ್ಸ್ ಫಾರ್ಮ್ ಆಗಿಬಿಡುತ್ತೆ. ಈ ಅಡೇಷನ್ಸಿಂದ ಪೇಷಂಟ್ ನಾರ್ಮಲ್ ರೊಟೀನ್ ಮೂವ್ಮೆಂಟ್ ಬರಲ್ಲ. ಎಲ್ಲ ಮೂಮೆಂಟ್ಸ್ ರಿಸ್ಟ್ರಿಕ್ಷನ್ ಒಂದೇ ಅಲ್ಲ, ಪೇನ್ಫುಲ್ ಇರುತ್ತೆ. ಸೊ ಇದನ್ನು ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ. ಸೊ ಕಾಮನ್ ಆಗಿ ಶೋಲ್ಡರ್ ಜಾಯಿಂಟ್ ಪೇಯ್ನ್ ಬಂದರೆ ಏನಾಗುತ್ತೆ, ಎಲ್ಲ ಮೂಮೆಂಟ್ಸು ರೆಸ್ಟ್ರಿಕ್ಷನ್ ಒಂದೇ, ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಆಗೋದು ಒಂದೇ ಅಲ್ಲ, ಬಟ್ ಅವ್ರಿಗೆ ಪೇನ್ಫುಲ್ ಇರುತ್ತೆ. ಮೇಯ್ನ್ಲಿ ಈ ಅಡಕ್ಷನ್ ಮೂಮೆಂಟ್ಸ್, ಅಂದರೆ ಮೇಲೆ ಎತ್ತಿಯೋದು ತುಂಬ ಪೇಯ್ನ್ ಆಗುತ್ತೆ. ಆ್ಯಂಡ್ ನೈಟ್ ಮಲ್ಕೊಂಡ್ರೂ ತುಂಬ ನೋವಿರುತ್ತೆ. ಆ ಕಡೆ ಮಲ್ಕೊಳಕ್ಕಾಗಲ್ಲ ಅಂದ ಹಂಗೆ ಬಿಟ್ಟಿದ್ರೆ ಎನಿ ಪೊಸಿಷನಲ್ಲಿದ್ರೂ ಪೇಯ್ನ್ ಬರುತ್ತೆ. ಆ್ಯಂಡ್ ಅವ್ರ ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಆಗಿಬಿಡುತ್ತೆ. ಆ್ಯಂಡ್ ದ ಪೇಷಂಟ್ ವಿಲ್ ಗೆಟ್ ಡಿಪ್ರೆಸ್ಡ್. ಸೊ ಇದಕ್ಕೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿರುತ್ತೆ, ಒಂದು ಫಿಸಿಯೋಥೆರಪಿ ವಿತ್ ಪೇಯ್ನ್ ಕಿಲ್ಲರ್ಸ್. ಸ್ಟಾರ್ಟಿಂಗ್ ಎಲ್ಲರೂ ಮಾಡೋದು ಅದೇ, ಪೇಯ್ನ್ ಬಂದರೆ ಫಿಸಿಯೋಥೆರಪಿ ಮಾಡಿಸ್ಕೊತಾರೆ, ಪೇಯ್ನ್ ಕಿಲ್ಲರ್ಸ್ ತೊಗೊತಾರೆ, ಹಂಗೆ ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತು ಇನ್ನೂ ಪ್ರಾಬ್ಲಮ್ ಬಂದರೆ ದೇ ವಿಲ್ ಗೋ ಟು ಡಾಕ್ಟರ್ ಆ್ಯಂಡ್ ಆಸ್ಕ್ ಫಾರ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್. ಯೂಶ್ವಲಿ ರೊಟೇಟರ್ ಕಫ್ ಟೇರ್ಸ್, ಕಂಪ್ಲೀಟ್ ಟೇರ್ಸ್ ಮಾತ್ರ ಸರ್ಜರಿ. ಒಂದೊಂದು ಕಂಡೀಷನ್ಸ್ ಇರುತ್ತೆ. ಕಂಪ್ಲೀಟ್ ಟೇರ್ ಇದ್ರೆ, ಫುಲ್ ತುಂಬ ಗ್ಯಾಪ್ ಇದ್ದರೆ ಅದು ಸರ್ಜರಿ ಮಾಡ್ತೀವಿ. ಬಟ್ ಪಾರ್ಷಿಯಲ್ ಟೇರ್ಗೆ ಏನಾಗುತ್ತೆ, ದೇ ವಿಲ್ ನಾಟ್ ಡೂ ಸರ್ಜರಿನೂ ಆಗಲ್ಲ, ಫಿಸಿಯೋಥೆರಪಿ ಫುಲ್ ರೆಸ್ಪಾನ್ಸು ಬರಲ್ಲ. ಬಟ್ ಪೇಷಂಟ್ ಮಾತ್ರ ತುಂಬ ನೋವು ಸಫರ್ ಆಗ್ತಾ ಇರ್ತಾರೆ. ಈ ಕಂಡೀಷನ್ಸ್ಗೆಲ್ಲರಿಗೂ ಪ್ಲಾಸ್ಮಾ ಥೆರಪಿ ವಿಲ್ ಗಿವ್ ಅ ವಂಡರ್ಫುಲ್ ರಿಸಲ್ಟ್ಸ್. ಸೊ ನಾವು ಪೇಷಂಟ್ ಬಂದರೆ ಫಸ್ಟ್ ಕ್ಲಿನಿಕಲ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಎಲ್ಲಿಂದ ಪೇಯ್ನ್ ಬರ್ತಾ ಇದೆ, ರೊಟೇಟರ್ ಕಫ್ ಡಿಸೀಸಾ, ಇಲ್ಲಾಂದರೆ ಬರ್ಸಲ್ ಡಿಸೀಸಾ, ಆರ್ ಸಬ್ಯಾಕ್ರೋಮಿಯಲ್ ಇಂಪಿಂಜ್ಮೆಂಟಾ, ಇಲ್ಲ ಗ್ಲಿನೋ ಹ್ಯುಮರಲ್ ಆಕ್ರೋಮಿಯೋಕ್ಲಾವಿಕ್ಯುಲರ್ ಜಾಯಿಂಟ್ ಆರ್ಥ್ರೈಟಿಸಾ, ಏನಕ್ಕೆ ಪೇಯ್ನ್ ಬರ್ತಾ ಇದೆ ಅಂತ ಕ್ಲಿನಿಕಲ್ ಎಕ್ಸಾಮಿನ್ ಮಾಡಿಬಿಟ್ಟು ಮತ್ತೆ ನಾವು ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲೆಟಲ್ ಅಲ್ಟ್ರಾಸೌಂಡ್ ಅಂತ ಶೋಲ್ಡರ್ ಜಾಯಿಂಟ್ ಮಾಡಿಬಿಟ್ಟು ಮಾಡ್ತೀವಿ. ಎಲ್ಲನೂ ನೋಡ್ತೀವಿ. ಆಲ್ ದ ರೊಟೇಟರ್ ಕಫ್ ಮಸಲ್ಸ್, ಟೆಂಡಾನ್ಸ್, ಬೈಸೆಪ್ಸ್ ನೋಡ್ತೀವಿ, ಮತ್ತು ಬರ್ಸಾ ನೋಡ್ತೀವಿ, ಜಾಯಿಂಟ್ಸ್ ನೋಡ್ತೀವಿ. ಎಲ್ಲ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡ್ಕೊತೀವಿ. ಇಲ್ಲಿಂದ ಪೇಯ್ನ್ ಬರ್ತಾ ಇದೆ, ಇವ್ರಿಗೆ ಈ ಟ್ರೀಟ್ಮೆಂಟ್ ಇದೆ ಅಂತ ನಾವು ಅಲ್ಲೇ ಡಿಸೈಡ್ ಮಾಡ್ತೀವಿ. ರೊಟೇಟರ್ ಕಫ್ ಮಸಲ್ಸ್ ತೊಗೊಳ್ಳಿ, ಪಾರ್ಷಿಯಲ್ ಅದು ಟೆಂಡಿನೋಪತಿ ಇರುತ್ತೆ, ಇಲ್ಲಾಂದರೆ ಪಾರ್ಷಿಯಲ್ ಟೇರ್ ಇರುತ್ತೆ. ಸೊ ಟೆಂಡಿನೋಪತಿ ಚೇಂಜಸ್ ಇದ್ದರೆ, ಎಷ್ಟು ಟೆಂಡಿನೋಪತಿ ಅಂದರೆ ವೇರ್ ಆ್ಯಂಡ್ ಟೇರ್, ಅದು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಅದು ನೋಡ್ತೀವಿ. ಅಂಡ್ ಪಾರ್ಷಿಯಲ್ ಟೇರ್ ಇದ್ದರೆ ಆ ಗ್ಯಾಪ್ ಎಷ್ಟಿದೆ, ಅದು ಇಸ್ ಇಟ್ ಕಂಪ್ಲೀಟ್ ಟೇರ್ ಆರ್ ಪಾರ್ಷಿಯಲ್ ಟೇರ್ ಇದ್ದರೆ ವಿಚ್ ಟೈಪ್ಸ್, ಬರ್ಸಲ್ ಸರ್ಫೇಸ್ ಟೇರಾ, ಇಲ್ಲ ಅಂದರೆ ಆರ್ಟಿಕ್ಯುಲರ್ ಸರ್ಫೇಸ್ ಟೇರಾ ಆರ್ ಇಂಟರ್ಸ್ಟಿಷಿಯಲ್ ಟೇರಾ, ಆ ಟೇರ್ ಗ್ಯಾಪ್ ಎಷ್ಟಿದೆ, ಇಟ್ ಈಸ್ ವಿತಿನ್ 5 mm ಆರ್ 1 centimeter, ಆ ಗ್ಯಾಪ್ ನೋಡಿಕೊಂಡು ಅದ್ರ ಮೇಲೆ ಇಷ್ಟು ಸಿಟ್ಟಿಂಗ್ಸ್ ಅವ್ರಿಗೆ PRP ಬೇಕಾಗುತ್ತೆ ಅಂತ ಹೇಳ್ತೀವಿ. ಫ್ರೋಝನ್ ಶೋಲ್ಡರ್ ತೊಗೊಳ್ಳಿ. ಫ್ರೋಝನ್ ಶೋಲ್ಡರ್ಗೆ ಟ್ರೀಟ್ಮೆಂಟ್ ಆಪ್ಷನ್ ವಿಲ್ ಬಿ ಡಿಫ್ರೆಂಟ್. ಫಸ್ಟ್ ನಾವು ಹೈಡ್ರೋ ಡಿಸೆಕ್ಷನ್ ಮಾಡ್ತೀವಿ ಫಾರ್ ದ ಜಾಯಿಂಟ್. ಆ ಫೈಬ್ರೋಸ್ ಬ್ಯಾಂಡ್ಸ್ ಅಂತ ಹೇಳಿದ್ದೀನಲ್ವ, ಆ ಫೈಬ್ರೋಸಿಸ್ ಸೆಲ್ನ ತೆಗಿಬೇಕು. ಸೊ ನಾವು ಹೈಡ್ರೋ ಡೈಲಟೇಷನ್ ಆ ಡಿಸೆಕ್ಷನ್ ಆಫ್ ದ ಜಾಯಿಂಟ್ ಮಾಡ್ತೀವಿ. ಆ ಹೈಡ್ರೋ ಡಿಸೆಕ್ಷನ್ ಮಾಡಿದ್ಮೇಲೆ ಆ ಫಸ್ಟ್ ಹೈ ವಾಲ್ಯೂಮ್ ಇದರ ಲೋಕಲ್ ಅನಸ್ಟಿಕ್ ಸಲೈನ್ ಕೊಡ್ತೀವಿ ಜಾಯಿಂಟಿಗೆ. ಜಾಯಿಂಟಿಗೆ ಕೊಟ್ಟಿದ್ಮೇಲೆ ವಿಲ್ ಡೂ ಆಲ್ ದ ಮೂಮೆಂಟ್ಸ್ ಟು ಬ್ರೇಕ್ ಆಲ್ ದ ಫೈಬ್ರೋಸಿಸ್. ಆ ಫೈಬ್ರೋಸಿಸ್ ಎಲ್ಲ ಬ್ರೇಕ್ ಮಾಡಿಬಿಟ್ಟು ನೆಕ್ಸ್ಟ್ ಸಿಟ್ಟಿಂಗಿಂದ ಅವ್ರಿಗೆ 2 ಸಿಟ್ಟಿಂಗ್ಸ್, ಅದೇ ಡಿಪೆಂಡಿಂಗ್ ಆನ್ ದ ಸ್ಟೇಜ್ 1 or 2 ಸಿಟ್ಟಿಂಗ್ಸ್ ಆಫ್ ಪ್ಲಾಸ್ಮಾ ಥೆರಪಿ ಕೊಡ್ತೀವಿ. ಈ ಥರ ಡಿಫ್ರೆಂಟ್ ಕಾಸಸ್ ಆಫ್ ಶೋಲ್ಡರ್ ಜಾಯಿಂಟ್ ಡಿಸೀಸ್ಗೆ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಎಲ್ಲಾನು ಆಲ್ ವಿತ್ ಪ್ಲಾಸ್ಮಾ ಓನ್ಲಿ, ಬಟ್ ಇನ್ ಎ ಡಿಫರೆಂಟ್ ವೇ. ಆ್ಯಂಡ್ ಎವ್ರಿಥಿಂಗ್ ನಾವೆಲ್ಲಾನು ಅಲ್ಟ್ರಾಸೌಂಡ್ ಗೈಡೆಡೇ ಮಾಡ್ತೀವಿ. ಅಂಡರ್ ದ ಇಮೇಜ್ ಗೈಡೆನ್ಸ್ ವಿಲ್ ಪ್ರಾಪರ್ಲಿ ಲೊಕೇಟ್ ದ ಡ್ಯಾಮೇಜ್ ಆ್ಯಂಡ್ ವಿಲ್ ಪ್ರಾಪರ್ಲಿ ಇಂಜೆಕ್ಟ್ ದ ಪ್ಲಾಸ್ಮಾ ಥೆರಪಿ. ಸೊ ವ್ಯೂವರ್ಸ್ ಎಲ್ಲರೂ, ತುಂಬ ಜನ ಸ್ಪೋರ್ಟ್ಸ್ ಆಡೋರು, ಇಲ್ಲ ಅಂದರೆ ಏಜ್ಡ್ ಅವರು, ಫ್ರೋಝನ್ ಶೋಲ್ಡರಿಂದ ಸಫರ್ ಆಗ್ತಾ ಇರೋರು ಎಲ್ಲರೂ ಏನಾದರೂ ಕ್ರಾನಿಕ್ ಪೇನ್ ಅಂದರೆ ಮೋರ್ ದ್ಯಾನ್ 3 months ದೀರ್ಘಕಾಲಿಕ ನೋವಿದ್ರೆ ಸಫರ್ ಮಾಡಬೇಡಿ. ನಮ್ಮ ಹತ್ರ ಬಂದರೆ ಬನಶಂಕರಿ ಅಲ್ಲಿ ಇರೋ ಎಪಿಯಾನ್ ಬ್ಯಾಂಗ್ಳೂರ್ ಬಂದರೆ ನಾವು ವಿತೌಟ್ ಎನಿ ಸರ್ಜರಿ ನಾವು ಆರಾಮಾಗಿ ಟ್ರೀಟ್ ಮಾಡ್ತೀವಿ. ಏನು ರೆಸ್ಟು ಬೇಕಾಗಿಲ್ಲ, ಸ್ಮಾಲ್ ಇಂಜೆಕ್ಷನ್ಸಿಂದನೇ ವಾಸಿ ಮಾಡಿಬಿಟ್ಟು ಕಳಿಸ್ತೀವಿ. ಡೋಂಟ್ ವೇಟ್, ಪ್ಲೀಸ್ ಡೂ ವಿಸಿಟ್ ಅಸ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.